ಬಿಡದಿ ಟೌನ್ಶಿಪ್ ನಿರ್ಮಾಣ ಬಗ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೊತೆಗೆ ಜೆಡಿಎಸ್ ನಡುವಿನ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಬಿಜೆಪಿಯ ನಿಯೋಗ ಬಿಡದಿಗೆ ಭೇಟಿ ಕೊಡುವ ಸಂದರ್ಭದಲ್ಲೇ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ನಾವು ಅಧಿಕಾರಕ್ಕೆ ಬಂದ್ರೆ ಟೌನ್ಶಿಪ್ ಅನ್ನು ರದ್ದು ಮಾಡ್ತೀವಿ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ತೀವ್ರಗೊಂಡ ಬಿಡದಿ ಬಡಿದಾಟ, ಅಖಾಡಕ್ಕಿಳಿದ ಬಿಜೆಪಿ ನಿಯೋಗ. ಹೆದ್ದಾರಿಯಲ್ಲಿ ದೋಸ್ತಿಗಳ ಆಸ್ತಿ ವಿವರ, ಕೇಸರಿ ನಾಯಕರಿಗೆ ಪೋಸ್ಟರ್ ಸ್ವಾಗತ. ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತೀವ್ರಗೊಂಡಿದೆ. ರೈತರ ಭೂಸ್ವಾಧೀನದ ವಿರುದ್ಧ ರೊಚ್ಚಿಗೆದ್ದಿರೋ ಬಿಜೆಪಿ, ಜೆಡಿಎಸ್ ಪ್ರತಿಭಟನೆಯ ಅಖಾಡಕ್ಕಿಳಿದಿದೆ. ಇಂದು ಬಿಜೆಪಿ ನಿಯೋಗ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಕೆಂಪಶೆಟ್ಟಿ ದೊಡ್ಡಿಗೆ ಭೇಟಿ ನೀಡಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಂಸದ ಮಂಜುನಾಥ್, ಶಾಸಕ ಅಶ್ವಥ್ ನಾರಾಯಣ್ ಸೇರಿ ಬಿಜೆಪಿ ನಾಯಕರು ರೈತರ ಜೊತೆ ಸಮಾಲೋಚನೆ ನಡೆಸಿದ್ರು. ಕೆಂಪಶೆಟ್ಟಿ ದೊಡ್ಡಿಯ ಹಾಲಿನ ಡೇರಿ ವೀಕ್ಷಿಸಿದ್ರು. ಈ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರ ಬಂದ್ರೆ ಬಿಡದಿ ಯೋಜನೆ ನಿಲ್ಲಿಸ್ತೇವೆ ಅಂದಿದ್ದಾರೆ. ಇದೇನೋ ಅಟಕ್ ಬಿದ್ದ ತರ ಡಿ.ಕೆ. ಶಿವಕುಮಾರ್ ನಾನು ಮಾಡೇ ಮಾಡ್ತೀನಿ ಅಂತ. ಈ ಉಪಯೋಗ ಆಗಲ್ಲ. ನಿನ್ಗೆ ಇದರಿಂದ ಹಠ ಮಾಡಿ ಏನು ರೈತರ ಮೇಲೆ ಹಠ ಮಾಡಿದ್ರೆ ಏನು ಬರ್ತದೆ? ಹೋಗಿ ತಮಿಳ್ನಾಡು ಮೇಲೆ ಹಠ ಮಾಡು. ಮೇಕೆದಾಟು ಯೋಜನೆಗೆ ತಮಿಳ್ನಾಡು ಮೇಲೆ ಹೋಗಿ ಹಠ ಮಾಡು. ಇಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತೆಲ್ಲ ಹಂಗೆ ಹೋಗಿ ತಮಿಳ್ನಾಡು ಹತ್ರ ಹೇಳಲ್ಲ, ಅಲ್ಲೋಗಿ ಸ್ಟ್ರೈಕ್ ಮಾಡಿದ್ಯಾ? ಇಲ್ಲಿ ಬಂದು ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಇವ್ರು ಬಡವರು, ಆ ತಮಿಳ್ನಾಡವರು ಹೋದ್ರೆ ಇಲ್ಲಿ ಓಡಿಸ್ಕೊಂಬತ್ತಾರೆ ನಿನ್ನ. ಸರ್ಕಾರ ರಿಯಲ್ ಎಸ್ಟೇಟ್ ಆಸಕ್ತಿಯನ್ನ ಕೈಬಿಟ್ಟು ರೈತರ ರಕ್ಷಣೆಗೆ ಬರಬೇಕು ಅಂತ ಬಿವೈ ವಿಜೇಂದ್ರ ಆಗ್ರಹಿಸಿದ್ದಾರೆ. ಮೇಲ್ನೋಟಕ್ಕೆ ಗೊತ್ತಾಗ್ತದೆ 40-50 ವರ್ಷಗಳಿಂದ ಇವತ್ತು ರೈತರು ಇಲ್ಲೇನು ಉಳುಮೆ ಮಾಡ್ತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ರಿಯಲ್ ಎಸ್ಟೇಟ್ ಆಸಕ್ತಿಯನ್ನು ಅದನ್ನು ಕೈಬಿಟ್ಟು ರೈತರ ರಕ್ಷಣೆಗೆ ಬರಬೇಕು. ರೈತರನ್ನ ಬೆದರಿಸಿ ಈ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬಾರದು ಅಂತೇಳಿ ಸಂದರ್ಭನ ಆಗ್ರಹಪಡಿಸ್ತೇನೆ. ಬಿಜೆಪಿ ನಾಯಕರು ಬಿಡದಿಗೆ ಭೇಟಿ ನೀಡೋ ಮುನ್ನವೇ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಪೋಸ್ಟರ್ಗಳು ರಾರಾಜಿಸಿವೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಸಾಲು ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ವಿರುದ್ಧ ಬಿಡದಿಯ ವಿವಿಧ ಕಡೆ ಪೋಸ್ಟರ್ ಅಂಟಿಸಲಾಗಿದೆ. ಇದು ಡಿಕೆಶಿಯ ವಿಕೃತ ಮನಸ್ಸು. ಪೋಸ್ಟರ್ ವಿರುದ್ಧ ಎಚ್ಡಿಕೆ ಕಿಡಿ. ಬಿಡದಿಯಲ್ಲಿ ತಮ್ಮ ವಿರುದ್ಧ ಪೋಸ್ಟರ್ ಅಂಟಿಸಿದ್ದಕ್ಕೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ಇದು ಡಿಕೆಶಿಯ ವಿಕೃತ ಮನಸ್ಸು ಎಂದಿದ್ದಾರೆ. ಈ ವ್ಯಕ್ತಿ ಸಿಎಂ ಆದ್ಮೇಲೂ ಕುರ್ಚಿಗೆ ಗೌರವ ಬೇಡವಾ? ಪೋಸ್ಟರ್ ಹಾಕಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಳಕ್ಕೆ ಹೇಳಿ ಅಧಿಕಾರಿಗಳಿಗೆ. ಇದೇ ವೇಳೆ ಟೌನ್ಶಿಪ್ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಜಮೀರ್ ಅಹಮದ್, ಬಿಡದಿ ಟೌನ್ಶಿಪ್ಗೆ ಚಾಲನೆ ಕೊಟ್ಟಿದ್ದೇ ಕುಮಾರಸ್ವಾಮಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ಟೌನ್ಶಿಪ್ ಮಾಡಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ. ತಮಗೆಲ್ಲ ಗೊತ್ತಿದೆ, 2006ರಲ್ಲಿ ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ. ಪ್ರಶಾಂತ್, ಟಿವಿ9 ರಾಮನಗರ.